ಬರ್ತಾರೆ ಅಷ್ಟೇ. ಬರ್ಲಿ, ಸಿಗಾಕೊಳ್ಳೋದು ನೀವು ತಾನೆ. ನನ್ ಜೊತೆ ನೀವು ಸಿಕ್ಕಾಕೊಳ್ತೀರಲ್ಲ. ನನಗ್ ನೋಡಕ್ ಬಂದಿದ್ದ ಹುಡುಗನ್ನ ನೀವೇ ಅಲ್ವಾ ತಡೆದಿದ್ದು. ಸೊ ಇವಾಗ ಏನಾದ್ರೂ ಎಲ್ರೂ ನಮ್ಮಿಬ್ರನ್ನ ಒಟ್ಟಿಗೆ ನೋಡಿದ್ರೆ ನಮಗೂ ನಿಮ್ಗೂ ಏನೋ ಇದೆ ಅಂತ ಅನ್ಕೊಳ್ತಾರೆ. ನಿಜವಾಗ್ಲೂ ತಲೆ ಕೆಟ್ಟಿದೆ ನಿಮ್ಗೆ. ನಿಮ್ಮನ್ನ ನೋಡಿದ್ಮೇಲೆ ಫುಲ್ಲು ಕೆಟ್ಟೋಗಿದೆ ಸರ್. ಸಾಕು ಸಾಕು, ಪ್ಲೀಸ್ ನೀವು ಏನು ಹೇಳೋದು ಬೇಡ. ಐಸ್ ಕ್ರೀಮ್ ಇವಾಗ ಏನಾದ್ರೂ ನೀವು ಐಸ್ ಕ್ರೀಮ್ ಕೊಡ್ಸಲ್ಲ ಅಂತ ಹೇಳಿದ್ರೆ ನಾನು ಜೋರಕ್ಕೆ ಆಯ್ತು ಬಿಡಿ, ಐಸ್ ಕ್ರೀಮ್ ಕೊಡಿಸ್ತೀನಿ. ನಿಜವಾಗ್ಲು ಥ್ಯಾಂಕ್ ಯು. ಸರಿ. ಆ ಬೊಂಬಂ ಗುರೂಜಿ ಹೇಳಿದ್ದು ನನ್ನ ಹೆಂಡತಿ ರಾಶಿ ನಕ್ಷತ್ರಕ್ಕೇನೋ ತೊಂದರೆ ಇದೆ ಅಂತ. ಹೆಂಡತಿಗೆ ತೊಂದರೆ ಇದ್ರೆ ಅದರ ಪ್ರಭಾವ ಗಂಡನ್ಗೂ ಆಗುತ್ತಾ? ಅರ್ಧ ಆದ್ರೂ ಆಗ್ಬೋದೇನಪ್ಪ. ತಟ್ಟೆ ಬೇರೆ ಇಲ್ಲೇ ಇಟ್ಟಿದ್ದಾಳೆ, ಇದರ ಪ್ರಭಾವನೇನದು ಯಾವುದಕ್ಕೂ ಅನ್ಸ್ತಿ ನೋಡ್ಬಿಡ್ತೀನಿ. ಸಾಯ್ತಾ ಇದೀನಿ, ಕುಡಿಯಕ್ ನೀರ್ ಕೊಡ್ರಿ. ಸತ್ಮೇಲೆ ನೀರ್ ಬಿಡಕ್ ಬರ್ತಾರಲ್ಲ ಹಂಗ್ ಲೇಟ್ ಆಗಿ ಬರ್ಬೇಡಿ, ಬೇಗ ಬನ್ರಿ. ಬೈಕ್ ಗಂಟ್ಲೆಲ್ಲ ಒಣಗ್ತಾ ಇದೆ, ಬೇಗ ಬನ್ರಿ. ಈ ದೆವ್ವಗಳ ಕಾಟಕ್ಕಿಂತ ಇವಳ ಕಾಟನೇ ಜಾಸ್ತಿ ಆಗೋಗಿದೆ. ಅಯ್ಯೋ, ದೆವ್ವ ನಮ್ಮನೆ ಗಾರ್ಡನ್ ಅಲ್ಲಿ ಜಾಗಿಂಗ್ ಮಾಡ್ತಾ ಇದೆಯಲ್ಲಪ್ಪ. ನಾಳೆಯಿಂದ ಉಪವಾಸ ಇದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ. ಪ್ಲೀಸ್ ಇಂಥ ದೆವ್ವದ ಕೈಗೆ ಮಾತ್ರ ನನ್ನನ್ನು ಕೊಡ್ಬೇಡ, ಕಾಪಾಡು ಪ್ಲೀಸ್. ದೇವ ದೇವ, ಇವಾಗ ಇಲ್ಲಿತ್ತು, ಇಲ್ಲಿ ಬಂದ್ಬಿಟ್ಯಾ? ಬೇಡ, ನಾನು ತುಂಬಾ ಒಳ್ಳೆಯವಳು, ನನಗೆ ಕಾಲಿಗೆ ಬೇಕಾದ್ರೆ ಬಿಡ್ತೀನಿ, ಹೊರಟೋಗು ದೇವ. ನಾನು ಅಪರಿಚಿತ ದುಡ್ಡಿಗೆ ನನ್ನ ಎದೆ ಹೊಡ್ಕೊಂಡು ಸಾಯ್ತಾ ಇದ್ದೆ ಅಷ್ಟೇ. ಅಯ್ಯೋ, ಬಿಡ್ತೀವನಿ. ಇನ್ನೊಂದ್ಸರ್ತಿ ಆ ಬೊಂಬಂ ಬಾಬಾ ಡಮ್ ಡಮ್ ಬಾಬಾ ಅಂತ ಟಿವಿ ಮುಂದೆ ಕುಕ್ಕರ್ಸಿದ್ರೆ ದೆವ್ವಕ್ಕೆ ನಾನೇ ಸುಪಾರಿ ಕೊಟ್ಟು ಇಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ ರೀ, ನಾನು ಹೇಳ್ತಿರೋದು ಸುಳ್ಳಲ್ಲ, ನಿಜ. ಬೇಕಾದ್ರೆ ನೀವೇ ನೋಡಿ. ಈ ಗಂಡು ದೆವ್ವಕ್ಕೆ ನಿನ್ನ ಹೆದರ್ಸಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಹೆಣ್ಣು ದೆವ್ವನೇ ಬಂದಿದೆ. ನಡಿ ಒಳಗ್ ಮಲ್ಕ. ಏನ್ರಿ ಅಷ್ಟೊಂದು ಟೆನ್ಷನ್ ಕೊಟ್ಬಿಟ್ಟು ಈಗ ಆರಾಮಾಗಿ ಕೂತಿದ್ದೀರಾ? ಆದ್ರೂ ಈ ರೀತಿ ಥ್ಯಾಂಕ್ಸ್ ಹೇಳ್ಕೊಳ್ಳೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಸರ್, ಮಿರರ್ ಸರಿ ಮಾಡಿ ಸರ್, ನಿಮ್ ಮುಖನೇ ಕಾಣಿಸ್ತಿಲ್ಲ ನನ್ಗೆ. ರೀ, ಮಿರರ್ ಇರೋದು ಮುಂದೆ ಕೂತ್ಕೊಂಡು ಗಾಡಿ ಓಡಿಸೋರ್ಗೆ, ಹಿಂದೆ ಕೂತಿರೋರ್ಗಲ್ಲ. ನಿಮ್ ಹಿಂದೆ ಕೂತಿರೋದು ಯಾರು ಹೇಳಿ? ಇನ್ಯಾರು? ನೀವೇ. ನನ್ನ ಹೆಸರು ಹೇಳಿ ಸರ್. ನಾನು ಮಿರರ್ ಸರಿ ಮಾಡಿ ಅಂತ ಹೇಳಿದ್ದು ಯಾರಿಗೋಸ್ಕರ? ನಿಮ್ಗೋಸ್ಕರ, ಐ ಮೀನ್ ನಿಧಿಗೋಸ್ಕರ. ವೆರಿ ಗುಡ್. ಈ ನಿಧಿ ಇರೋದು ಯಾರಿಗೋಸ್ಕರ ಸರ್? ಹೇಳಿ ಸರ್. ಗೊತ್ತಿಲ್ಲ, ನೀವೇ ಹೇಳ್ರಿ ರೀ. ಏನೂ ಗೊತ್ತಿಲ್ಲ ಅಂತ ಹೇಳ್ತೀರಾ? ನಾನೇ ಹೇಳ್ತೀನಿ ಬಿಡಿ. ನಾನಿರೋದು ಈಗ ಬೈಕ್ ಓಡಿಸ್ತಿದ್ದಾರಲ್ಲ ಅವರಿಗೋಸ್ಕರ, ಅಂದ್ರೆ ನಿಮಗೋಸ್ಕರ. ನೀವು ಮಿರರ್ನ ಸರಿ ಮಾಡಿದ್ರೆ ಅದ್ ನಿಮಗೋಸ್ಕರನೇ ಸರಿ ಮಾಡ್ಕೊಂಡಂಗಲ್ವಾ? ಕನ್ನಡಿ ಸರಿ ಮಾಡಕ್ ಇಷ್ಟೊಂದೆಲ್ಲ ಮಾತಾಡ್ಬೇಕಿತ್ತ? ಯಾಕ್ರಿ ಈಗ ಆಡ್ತೀರಾ ನೀವು? ಚಂದ್ರ ಕೈಗೆ ಸಿಕ್ತೆ ಹೋದಾಗ
ಚಂದ್ರನ್ ಬಿಂಬ ನೀರಲ್ಲಿ ಕಂಡಾಗ ನೋಡಿ ಖುಷಿ ಪಡ್ಬೇಕು ಅಂತ ಪಾಠ ಹೇಳ್ಕೊಟ್ಟಿಲ್ವಾ ಸರ್ ನಿಮ್ಗೆ? ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತು ಬಿಡಿ, ಬನ್ನಿ. ಇಲ್ಲಿರಿ ಯಾಕೆ? ಇಲ್ಲಿರಿ. ಅಲ್ಲ ಸರ್, ಈ ರಾತ್ರಿ ಹೊತ್ತಲ್ಲಿ ಒಂಟಿ ಹುಡುಗಿನ ಮಧ್ಯ ರೋಡಲ್ಲಿ ಬಿಟ್ಟು ಹೋಗ್ತೀರಾ? ಇದು ನ್ಯಾಯನಾ? ಇವ್ರಿಗೆ ಯಾವ್ದೋ ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ಸುತ್ತೆ. ಏನಾದ್ರೂ ಶುರು ಬಂದ ನನ್ಗೆ. ನೀವು ತಾನೇ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿದ್ದು, ಅದಕ್ಕೆ ನಿಲ್ಲಿಸ್ದೆ. ಸರ್, ನಾನ್ ಕೇಳಿದ್ದನ್ನೆಲ್ಲ ಇಷ್ಟ ಬೇಗ ಈಡೇರಿಸ್ತಿದ್ದೀರಾ. ಬನ್ನಿ ಬನ್ನಿ ಹೋಗೋಣ. ಒಂದ್ ವೆನಿಲಾ. ನನಗೂ ಅದೇ. ಇದೇನ್ ಸರ್ ಸಡನ್ ಆಗಿ? ಹಬ್ಬ, ನಿಮ್ಮ ಅಜ್ಜಿ ಎಷ್ಟು ವರ್ಷದಿಂದ ನಿಮ್ಗೊಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತಿದ್ರು. ಕೊನೆಗೂ ನಿಮಗ್ ತಕ್ಕನಾಗಿರೋ ಹುಡುಗಿನೇ ಸಿಕ್ಕಿದಾಳೆ ನೋಡಿ. ಆದ್ರೂ ಮದ್ವೆ ಕರೀಲಿಲ್ಲ ನೋಡಿ ಸರ್. ಅಣ್ಣ, ಏನ್ ಸಖತ್ತಾಗಿ ಹೇಳ್ದೆ ಅಣ್ಣ. ಐಸ್ ಕ್ರೀಮ್ ಅಂಗಡಿ ಇಟ್ಟಿರೋ ನಿನ್ ಮೊಟ್ಟೆ ಯಾವಾಗ್ಲೂ ಕಣ್ಣೋಗಿರ್ಲಿ. ನಿನ್ ಮಾತೇನಾದ್ರೂ ಆದಷ್ಟು ಬೇಗ ನಿಜ ಆದ್ರೆ ನನ್ನ ಮದ್ವೆಗೆ ನಾನೇ ಬಂದು ನಿನಗೆ ಸ್ಪೆಷಲ್ ಆಗಿ ಇನ್ವಿಟೇಷನ್ ಕೊಟ್ಟು ಹೋಗ್ತೀನಿ. ಎಲ್ರು ನಿಮ್ಮನ್ನ ನೋಡಿ ಕಲಿಬೇಕು ಸರ್. ನೀವೆಷ್ಟು ಫೇಮಸ್ ಆದ್ರೂ ಎಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ದೀರಾ ನೋಡಿ. ಇವ್ರು ನನ್ನ ಹೆಂಡತಿ. ಹೌದೌದು, ಇವ್ರ ಹೆಂಡತಿ ಆಗೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ. ಮೇಡಮ್, ನಾನು ಇವ್ರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಅಜ್ಜಿ ಜೊತೆ ಬಿಟ್ಟು ಬೇರೆ ಯಾರ ಜೊತೆಗೂ ಅಂಗಡಿಗೆ ಬಂದವರೇ ಅಲ್ಲ.